ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ದಿಲೀಪ್ ಕನ್ನಡಿಗ. ಇವತ್ತು ಲಾಗು ಫುಲ್ ಫನ್ನಾಗಿರ್ತೈತೆ, ಬನ್ನಿ ಚೆಕ್ಔಟ್ ಮಾಡಿ. ಫ್ರೆಂಡ್ಸ್, ಇವಾಗ ನಮ್ಮ ಬ್ರದರು ಕರ್ಕೊಂಡು ಹೋಗ್ತವ್ರೆ. ಅವ್ರು ಅಲ್ಲಿ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ. ಏನು ಕೆಲಸ ಅಂದರೆ ನವರಾತ್ರಿ ಡೆಕೋರೇಷನ್ಸ್ ನಡೀತಾ ಇದೆ, ಅದು ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಯಾರಿಗಾದ್ರೂ ಫ್ಲವರ್ ಡೆಕೋರೇಷನ್ಸು, ಹೆಚ್ಚಿನ ಡೆಕೋರೇಷನ್ಗಳು ಏನಾರ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಬಂದು ಮಾಡ್ಕೊಂಡು ಕೊಡ್ತೀವಿ ಒಳ್ಳೆ ಪ್ರೈಸಲ್ಲಿ. ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಡೆಕೋರೇಷನ್ ಯಾವ ಥರ ಮಾಡ್ತೀವಿ, ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ತೋರಿಸ್ತೀನಿ. ವೆಯ್ಟ್ ಗೈಸ್, ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂದರೆ ನಮ್ಮ ಟೀಮ್ ಮೆಂಬರ್ ಒಬ್ಬ ಬಂದಿಲ್ಲ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ನು ಬಂದಮೇಲೆ ಅವ್ನು ಯಾರು ಅಂತ ತೋರಿಸ್ತೀನಿ. ಗೈಸ್ ನೋಡಿ, ಇವಾಗ ನಾನು ಹೇಳ್ತಾ ಇದ್ನಲ್ಲ ನಮ್ಮ ಟೀಮ್ ಅವ್ರು ಬರಬೇಕು ಅಂತ, ಇವನೇ ಅವನು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೋಡಿ ಹೆಂಗೋನೆ. ಫ್ರೆಂಡ್ಸ್, ಇವಾಗ ಡೆಕೋರೇಷನ್ ಐಟಮ್ಗಳು ಏನೇನು ತಗೊಂಬಂದಿದ್ದೀವಿ ಅಂತ ತೋರಿಸ್ತೀನಿ. ನೋಡಿ ಇಷ್ಟು ಡೆಕೋರೇಷನ್ ಐಟಮ್ಸ್ ಇವು. ತಿರ್ಗಾ ಡೆಕೋರೇಷನ್ ಯಾವ್ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆ ಒಂದೊಂದು ತೋರಿಸ್ತೀನಿ. ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇವರು ಹೊಸ್ದಾಗಿ ಆ್ಯಡ್ ಆಗೋರೆ. ನಾಗೇಶ್ ಅಂತ. ನೋಡಿ ಇವನು ಏನೇನು ಮಾಡ್ತಾವ್ ನೋಡ್ರಿ ಇವನು. ಈಗ ನೋಡಿ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಫ್ರೆಂಡ್ಸ್ ನೋಡಿ, ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಎಲ್ಲ ಹೆಂಗೆ ಅರ್ಧಂಬರ್ಧ ಮಾಡ್ಬಿಟ್ಟು ನಿಲ್ಸಿದ್ದೀವಿ ಅಂತ. ನೋಡಿ ಇವನೇನೋ ಜಾಸ್ತಿ ಮಾತಾಡ್ತಾವನು ಇವನು. ಯಾಕಪ್ಪ ದರ್ಶನು? ನನ್ನ ಹೆಸರು ಕೇಳಿದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾವೊಂದು ಹೇಳಿದ್ರೆ ಇವನೊಂದು ಮಾಡ್ತಾನೆ ಗೈಸ್. ದಾರ ಹಾಕಿ ಕಟ್ಲ, ಅದಾಗಿ ಕಟ್ಲ, ಇದಾಗಿ ಕಟ್ಲ ಅಂತ ಕೇಳ್ತಾನೆ. ಏನು ಅಲ್ಲ, ಏನು ಇಂಥವ್ರಿಗೇನು ಹೇಳೋಣ? ಫ್ರೆಂಡ್ಸ್ ನೋಡಿ, ಇಲ್ಲಿ ಮೇಲ್ಗಡೆ ಇದ್ದೀನಿ, ಒಬ್ಬರು ಚೇರ್ ಯಾರು ಇಟ್ಕೊಂಡಿಲ್ಲ. ನೋಡ್ರಿ ಹೆಂಗೆ ನಿಂತವ್ರು ಫ್ರೆಂಡ್ಸ್. ಅವ್ನು ನೋಡ್ರಿ, ಅವ್ನು ಏನೇನೋ ಡಿಸೈನ್ ಮಾಡಕ್ಕೆ ಹೋಗ್ತಾವನಲ್ಲಿ. ಸ್ಟೂಲ್ ತಗೊಂಬರಲ್ಲಿ. ಅವ್ನು ನೋಡ, ಅವ್ನು ಯಾವಾಗ ನೋಡಿದ್ರು ಫೋನ್ ಬಿಟ್ಟರೆ ಇನ್ನೇನು ಬರಲ್ಲ ಅವ್ಕ. ಗೈಸ್ ನೋಡಿ ನೋಡಿ ಹೆಂಗಾಡ್ತಾವ್ರು ನೋಡಿ ಗೈಸ್. ನೋಡಿ ಗೈಸ್, ಹತ್ತೋಗಲು ನೀರಲು ಅಲ್ಲಿ ಹತ್ತಿ ಲೂಸ್ ಮಾಡೋಗ. ಆಯ್ತಾ? ಸುಮ್ಮನೆ ಇರೋದು, ಸುಸು ಮಾಡೋದಲ್ಲ. ಇವಾಗ ಫ್ಲವರ್ ಡೆಕೋರೇಷನ್ ನಡೀತಾ ಇದೆ. ನೋಡ್ರಿ ಫ್ಲವರ್ ಹೆಂಗೆ ರೆಡಿ ಮಾಡ್ತಾವ್ರೆ. ಅವ್ನು ನೋಡಿ ಗೈಸ್, ಅವ್ನು ಮಾಡಿರೋ ಪ್ಲ್ಯಾನ್ ಇನ್ನೂ ಒಂದು ವರ್ಕ್ ಆಗಿಲ್ಲ, ಏನೇನೋ ಟ್ರೈ ಮಾಡ್ತಾವನೆ. ಇವತ್ತು ಡೆಕೋರೇಷನ್ ಮುಗೀತು, ಇವಾಗೆಲ್ಲ ಹೊರಟಿದ್ದೀವಿ. ನೋಡ್ರಿ ಗೈಸ್, ನಮ್ಮೂರಾಗ ನಿಮ್ಗೆ ಯಾವುದೇ ಜಾಗ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ಬೇಕು ಅಂದರೆ ಇಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಬಂದರೆ ಸಾಕು. ನೋಡ್ರಿ ಎಲ್ಲ ಇಂಥವ್ರು ಕೂತಿರ್ತಾರೆ. ಇವನು ಯಾರು ಅಂತ ಗೊತ್ತಲ್ಲ? ಏನು ಹೇಳ್ತೀರಾ ಮನೋಜ್? ನೋಡ್ರಿ ನೋಡ್ತಾ ಇದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ. ಒಳ್ಳೆ ಸಪೋರ್ಟ್ ಸಿಗ್ತೈತೆ, ಆದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿತಿನ್ ಇಲ್ಲವನೇ, ಬನ್ನಿ ನೋಡೋಣ, ಮಾತಾಡ್ಸೋಣ. ನಿತಿನ ಏನು ಮಾಡಿ, ಶೇರ್ ಮಾಡಿ, ಕಮೆಂಟ್. ಇವಾಗ ನಾಗೇಶ್ ಅವ್ರು ಬಂದವ್ರೆ, ಏನು ಹೇಳ್ತಾರೆ ನೋಡೋಣ ಬನ್ನಿ. ನಮ್ಮ ಟೀಮ್ ಮೆಂಬರು. ಗೈಸ್, ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಫುಲ್ಲು ನೊಂದುಬಿಟ್ಟಿದ್ದೀನಿ. ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಯಾಕಂದರೆ ಇಲ್ಲಿ ಇರುತ್ತಲ್ವಾ, ಅದು ಇರಲ್ಲ, ಎತ್ತೆತ್ತೋ ಹೋಗುತ್ತೆ. ಮಕ್ಕಳ ಥರ ಅದು ಹೃದಯ ಅನ್ನೋದು ಮಕ್ಕಳ ಥರ ಆಟ ಆಡಿಸುತ್ತೆ ನಮ್ಮ ಹತ್ರ. ಏನು ಹೇಳೋಕ್ಕೆ ಇಷ್ಟಪಡಲ್ಲ ಗೈಸ್, ಅಷ್ಟೇ. ಬೈ. ನಾಗೇಶ್ ಅವ್ರು ಅವ್ರ ಮನದಾಳ ಮಾತು ಹೇಳೋರೆ, ಬನ್ನಿ ಕಮೆಂಟ್ ಮಾಡಿ ಏನಂತ ಗೈಸ್. ಹಂಗೆ ಇವಾಗ ಹೇಮಂತ್ ಬ್ರೋ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಲ್ಲಿ 4-5 ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ಅದರಲ್ಲಿ ನನ್ನ ತಮ್ಮ ಒಬ್ಬನು ಮಾಡ್ತಾ ಇದ್ದಾನೆ. ಸ್ವಲ್ಪ ಸಪೋರ್ಟ್ ಮಾಡಿ, ಆದಷ್ಟು ಜನಗಳು ಸ್ವಲ್ಪ ಸಪೋರ್ಟ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಹೇಮಂತ್ ಅಣ್ಣ ಇಷ್ಟು ಹೇಳವ್ರೆ.
ಏನು ಹೇಳ್ತೀರಾ ನೀವು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ, ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಇವಾಗ ಒಬ್ಬ ಅಮರ ಪ್ರೇಮಿ ಬಂದವನೇ, ತೋರಿಸ್ತೀನಿ ಬನ್ನಿ. ಅಮರ ಪ್ರೇಮಿ ಅಲ್ಲ ಲೇ ಅಪ್ಪ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರೋದು. ನೋಡಿ ಗೈಸ್, ಹಿಂಗೆ ಸುಳ್ಳು ಹೇಳ್ಕೊಂಡು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಎಷ್ಟೋ ಜನಕ್ಕೆ ಮೋಸ ಮಾಡೋವನೇ. ಮಾತಾಡ್ತಾ ಅಲ್ಲಿ ಆದಷ್ಟು ಹುಡುಗಿರೆಲ್ಲ ಹುಷಾರಾಗಿರ್ಬೇಕು ಇಂಥವ್ರಿಂದ. ನಿಜ, ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ. ಓಕೆ ಗಾಯ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ದಿಲೀಪ್ ಕನ್ನಡಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.